ಕನ್ನಡ ಚಿತ್ರರಂಗದ ಮೇರು ನಟ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ. ಚಿತ್ರರಂಗದ ಹಲವಾರು ಚಿತ್ರಗಳಲ್ಲಿ ಏನಂದರೆ ನಟನೆಯನ್ನು ಮಾಡಿ ಹೆಸರು ಪಡೆದವರು. ಈಗ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಅಗಲಿದ್ದಾರೆ. ಆದರೆ ಆ ಪುನೀತ್ ರಾಜ್ಕುಮಾರ್ ಅವರು ಚಿತ್ರರಂಗದಲ್ಲಿ ಚಿತ್ರವನ್ನು ತೆಗೆದಂಥ ಒಂದು ಸ್ಥಳಗಳು ಕೂಡ ಈಗ ಪ್ರಖ್ಯಾತಿ ಆಗಿರುವಂಥದ್ದು. ಅಂಥ ಒಂದು ಸ್ಥಳ ಚಿಕ್ಕಮಗಳೂರು ತಾಲೂಕಿನ ಏನಂದರೆ ಅತ್ತಿಗುಂಡಿಯಲ್ಲಿ ಏನಂದರೆ ಬೆಟ್ಟದ ಹೂ ಒಂದು ಚಿತ್ರೀಕರಣ ಮಾಡಿದಂಥ ಒಂದು ಶಾಲೆ ಈಗ ಅವನತಿ ಆಗಿರುವಂಥದ್ದು. ಕಾಪಿನಾಡು ಚಿಕ್ಕಮಗಳೂರಲ್ಲಿ ನಿರಂತರವಾಗಿ ಕಳೆದ ಒಂದು ವಾರದಿಂದಲೂ ಕೂಡ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಈಗ ಪುನೀತ್ ರಾಜ್ಕುಮಾರ್ ಬೆಟ್ಟದ ಹೂ ಚಿತ್ರೀಕರಣ ಮಾಡಿದಂಥ ಒಂದು ಶಾಲೆ ಈಗ ಅವನತಿಯಾಗಿದ್ದು, ಆ ಶಾಲೆ ಸಂಪೂರ್ಣವಾಗಿ ಈಗ ಏನಂದರೆ ಆ ಶಾಲೆಗೆ ಒಂದು ಟಾರ್ಪಲನ್ನು ಹಾಕಿ ಈಗ ಮುಚ್ಚಿರುವಂಥದ್ದು. ಈ ಶಾಲೆಯಲ್ಲಿ ಸುಮಾರು 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಆದರೆ ಭಾರಿ ಮಳೆಯಿಂದಾಗಿ ಆ ಶಾಲೆ ಈಗ ಸೋರ್ತಾ ಇದೆ. ಈಗಾಗಲೇ ವಿದ್ಯಾರ್ಥಿಗಳು ಕೂಡ ಅದೇ ಶಾಲೆಯಲ್ಲಿ ಪಾಠ ಪ್ರವಚನವನ್ನು ಕೇಳುವಂಥ ಪರಿಸ್ಥಿತಿ ಎದುರಾಗಿದೆ. ಈಗಾಗಲೇ ಪುನೀತ್ ರಾಜ್ಕುಮಾರನ್ನ ಈ ಭಾಗದ ಜನರು ಯಾಕಂದರೆ ನೆನೆಸ್ಕೊಳ್ತಾರೆ. ಇಲ್ಲೇ ಕೂಡ ಏನಂದರೆ ಬೆಟ್ಟದ ಹೂವು ಚಿತ್ರೀಕರಣ ಮಾಡುವಂಥ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಶಾಲೆಗೆ ಬರ್ತಿದ್ದಂಥ ಆ ಶಾಲೆ ಇದಾಗಿರ್ತದೆ. ಈಗ ಏನಂದರೆ ಈಗ ಸಂಪೂರ್ಣವಾಗಿ ಅದು ಏನಂದರೆ ನೀರಿಂದ ಸೋರ್ತಾ ಇರೋದರಿಂದ ಈಗ ಆ ಟಾರ್ಪಲ್ ಹಾಕಿ ಒಂದು ಮುಚ್ಚಿದ್ದಾರೆ. ಇಲ್ಲೇ ಸ್ಥಳೀಯರು ಹೇಳುವ ಪ್ರಕಾರ ಏನಂದರೆ ಈ ಶಾಲೆಯನ್ನು ಉಳಿಸಬೇಕು, ಈ ಶಾಲೆಗೆ ಪುನರ್ ನಿರ್ಮಾಣವನ್ನು ಮಾಡಿ ಈ ಶಾಲೆಯನ್ನು ಪುನೀತ್ ರಾಜ್ಕುಮಾರ್ನ ಒಂದು ಹೆಸರಿನಲ್ಲಿ ಒಂದು ನೆನಪು ಉಳಿಯುವಂತೆ ಮಾಡಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಮಹಾರುದ್ರ ಹಿತ್ತಲಕೊಪ್ಪ, ನ್ಯೂಸ್ ಫಸ್ಟ್ ಚಿಕ್ಕಮಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.